ಹಾಯ್ ಅಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈಗ ಟೈಮು ಆಲ್ಮೋಸ್ಟ್ 11:45, ಎಕ್ಸಾಕ್ಟಾಗಿ 11:03. ಈಗ ನಾವು ನಮ್ಮ ಫ್ಯಾಮಿಲಿಯವರು ಸಡನ್ನಾಗಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಈಗ ಮಳೆ ಜೋರಾಗಿ ಆಗ್ಬಿಟ್ಟು ಬೆಂಗಳೂರಲ್ಲಿ, ಅದಕ್ಕೆ ನಮ್ಮ ಅಕ್ಕ ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ, ನಮ್ಮಮ್ಮ ಶೃಂಗೇರಿಗೆ ಹೋಗೋಣ ಅಂತ. ಸೊ ನಮ್ಮ ಮಕ್ಕಳಿಗೆ ಹೆಂಗಿರೋ ಅಕ್ಷರಾಭ್ಯಾಸ ಮಾಡಿಸ್ಬೇಕಿತ್ತು. ಚಿಕ್ಕಮಂಗ್ಳೂರಿಗೆ ಹೋಗಿ ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸೋಗೋಣ ಅಂತ, ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಕಾರ್ ರೆಡಿ ಇದೆ, ನಾನು ರೆಡಿ ಇದ್ದೀನಿ. ಹೆಂಗಿದ್ರು ಈಗ ಆಫೀಸ್ ರಜಾ ಇದೆ. ಸೊ ಪ್ಲ್ಯಾನ್ ಮಾಡಿದ್ವಿ, ಈಗ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ. ಎಲ್ಲ ರೆಡಿ ಆಗ್ತಾಯಿದ್ದಾರೆ ಈಗ. ಸೊ ನಂಗೆ ನಿದ್ದೆ ಬರ್ತಾಯಿತ್ತು, ಅವ್ರಿಗೆ ಗೊತ್ತಿಲ್ಲ. ಕರ್ಕೊಂಡು ಹೋಗೋಣ. ಸೊ 3 ದಿವಸ ಹೋಯ್ತಿರೋ ಟ್ರಿಪ್ಗೆ ಒಂದು ತಿಂಗ್ಳಿಗೆ ಆಗೋಷ್ಟು ಲಗೇಜ್ ತುಂಬೋಗ್ಬಿಟ್ಟವ್ರೆ ನಮ್ಮ ಮನೆಯವರು. ಇಲ್ಲಿ ನೋಡ್ರಿ, ಒಂದು ಕಮ್ಮಿ ಒಂದು 8-10 ಬ್ಯಾಗ್ ಇಲ್ವಾ? ಅಯ್ಯೋ, ಬರೀ 3 ದಿವಸ ಟ್ರಿಪ್ಪು. ಹುಡುಗರೆಲ್ಲ ಮಲ್ಕೊಂಡ್ಬಿಟ್ಟಿದ್ರು, ಈಗ ಎದ್ದವ್ರೆ. ಚಾರ್ವಿ ಸೇ ಹಾಯ್. ಸಿರಿ ಹಾಯ್ ಮಾಡಮ್ಮ. ಇಲ್ಲಿ ಹಾಯ್, ಲೆಟ್ಸ್ ಗೋ ಅನ್ನು. ಸರಿ ಎತ್ತು ಹೋಗೋಣ. ಸೊ ಈಗ ಹೊರಡ್ತಾ ಇದ್ದೀವಿ. ಡೈರೆಕ್ಟ್ ಹಾಸನ್ ಟೋಲಲ್ಲಿ ಹಾಕೋ ಪ್ಲ್ಯಾನ್ ಇದೆ. ಅಲ್ಲಿ ಹಾಕಿದಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಹಾಯ್ ಹಾಯ್. ನನ್ನ ತಂಗಿಗೆ ಬಾಯ್ ಮಾಡೋಣ, ಅವ್ರು ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗೋಣ. ಹಾಂ ಇಲ್ಲ, ಅವ್ಳು ಇನ್ನೊಂದ್ಸಲ ಕರ್ಕೊಂಡು ಹೋಗೋಣ. ಅಳ್ತಾವಳ ಗೊಳಗೊಳ ಅಂತ ಅಳ್ತ. ಬಾಯ್ ಕಮನ. ನಾವು ಚಾರು ಬಿಟ್ಬಿಡೋಗ್ಬಿಡಿ ಈಗ. ಬಾಯ್, ಇನ್ನೊಂದ್ಸಲ ಹೋಗೋಣ, ಕರ್ಕೊಯ್ತೀನಿ. ನಾನು ನೀನು ಇಬ್ಬರು ಹೋಗೋಣ. ಮಡ್ಕರಿಗೆ ಹೋಗೋಣ ಇದ್ರೆ. ಇವಳು ಡ್ರಿಪ್ ಕಡೆ ಹೋಯ್ತಿರೋದು. ಸರಿ ಬನ್ನಿ ಹೋಗೋಣ. 2 hours later. ಫೈನಲಿ ಈಗ ಎಷ್ಟು ಟೈಮ್ ಗೊತ್ತಾ? 1:44. ನಾವು ಮನೆ ಬಿಟ್ಟಿದ್ದು 11:44. 2 ಅವರ್ಗೆ ಹಾಸನ್ ಟೋಲ್ಗೆ ಬಂದು ರೀಚ್ ಆಗಿದ್ದೀವಿ. ಆಗ್ಲೇ ಒಂದು ಪಾಪ ಮಲಗಿದೆ, ನಮ್ಮಮ್ಮ ಎದ್ದಿದೆ, ನಮ್ಮ ಪಾಪಗಳು ಮಲಗಿದ್ದಾವೆ. 2 ಪಾಪ. ಈಗ ಬೆಲ್ಲದ ಚಾ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ. ಆಯ್ತು, ಬನ್ನಿ. ಬರಲ್ವಾ ನೀವು? ಬರಲ್ವಾ? ಯಾರನ್ನ? ಸೊ 2 ಅವರ್ ನಾನು ಸ್ವಲ್ಪ ಗಾಡಿ ಹೊಡ್ಕೊಂಡ್ಬಂದ್ರೆ, ಗಾಡಿ ಏನು ಆಫ್ ಮಾಡಿಲ್ಲ, ಗಾಡಿ ಆನಲ್ಲೇ ಇರ್ತದೆ. ನಾವು ಟೀ ಕುಡ್ಕೊಂಬರೋವರೆಗೂ ಬನ್ನಿ, ಟೀ ಕುಡ್ಕೊಂಬರೋಣ. ಸೊ ಈಗ ನಾವೆಲ್ಲ ಮುಳ್ಳಯ್ಯನಗಿರಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಟ್ ಅದು 1 ವಾರ ಮುಂಚೆ ಟಿಕೆಟ್ ಬುಕ್ ಮಾಡಬೇಕಂತ ಗೊತ್ತಿಲ್ಲ. ಈಗ ಟ್ರೈ ಮಾಡ್ತಾ ಇದ್ದೀವಿ. ಪೇಮೆಂಟ್ ಒಂದು ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ. ಇದು ನೋಡಿ, ಇಲ್ಲಿ ಲಗೇಜಲ್ಲಿ ಏನೋ ಎತ್ಕೋತಾ ಇದ್ದಾರೆ. ಚಾರ್ಜರ್ ಎತ್ಕೋ ಮೇನ್. ಸೊ ಬಾಯ್ ಮಾಡಮ್ಮ, ಹೋಗೋಣ ಮುಳ್ಳಯ್ಯನಗಿರಿಗೆ. ಪಪ್ಪಿ ಕೊಟ್ಬಿಡು ಅವ್ರಿಗೆಲ್ಲ. ಪಪ್ಪಿ ಕೊಡು, ಪಪ್ಪಿ. ಬಾಯ್ ಅಮ್ಮ. ಯಾಕೆ ನಿನ್ನ? ಸೊ ಫೈನಲಿ ಮುಳ್ಳಯ್ಯನಗಿರಿ ಟ್ರೆಕ್ ಪಾಯಿಂಟಿಗೆ ಬಂದಿದ್ದೀವಿ. ಟ್ರೆಕ್ ಪಾಯಿಂಟ್ ಏನಲ್ಲ, ಕಾರೇ ಬಿಡ್ತಾರೆ. ಒಂದು 10 ಕಾರ್ ಬಂದಿರ್ಬೋದು ಅಷ್ಟೇ. ಸಾಂಗ್ ಬರೇ ಬರ್ತೈತಿ ನೋಡ್ರಿ. ಫಾಗ್ ಗಾಯ್ಸ್. 4:15 ಆಗಿದೆ. ನಮ್ಮ ಬರೀ ಟೈಮ್ ಹೇಳೋದಾಗ್ಬಿಟ್ಟಿದೆ ಬಂದಾಗಿಂದ. ಏನ್ರಿ ಮೇಡಮ್, ಕಣ್ಬಿಡಕ್ಕಾಯ್ತಾ ಇಲ್ಲ. ಒಂದು 10 ಗಾಡಿ ಇದೆ ಅಷ್ಟೇ. 6 ಗಂಟೆಗೆ ಬಿಡ್ತಾರೆ. ಈಗಿನ್ನು 4:15. ಹೆಸರು ಕಾಲಿಟ್ಬಿಟ್ಟ. ಸೂಪರ್. ನೋಡಿದ್ದು ಎಷ್ಟು ಕ್ಯೂಟಾಗಿ ಮಲ್ಕೊಬಿಡ್ತದೆ ಪಾಪ. ಸೊ 6 ಗಂಟೆಗೆ ಬಿಡ್ತಾರೆ. ಈಗಿನ್ನು 4:15. 1.5 ಅವರ್ ಕಾರಲ್ಲಿ ಮಲ್ಕೊಂಡು ಆಮೇಲೆ ಹೋಗ್ತೀವಿ. ನಮಗೂ ಅದೇ ಬೇಕಾಗಿತ್ತು ಗೊತ್ತಾ? ನೈಟ್ ಎಲ್ಲ ನಿದ್ದೆನೇ ಮಾಡಿಲ್ಲ. ಇವಾಗ ಏನ್ ಮರಿಕೊಂಡ್ರೆ ಡೋರ್ ಹೊರಿಕೊಬೇಡ, ಬಿದ್ದೋಯ್ತದೆ. ಸರಿ ಹೊರಿಕೊಂಡು ಮಲ್ಕೊ, ನಾನು ಮಲ್ಕೋತೀನಿ 1.5 ಅವರ್.
ಏನ್ ಗೊತ್ತಾ, ಯಾವಾಗ್ಲೂ ಬೈಯೋದು ಅಂದ್ಬಿಟ್ರಿ ಏನು ಗೊತ್ತಿಲ್ಲ. ಯಾರಿಗೆ? ನಮ್ಮ ಅಮ್ಮಂಗೆ. ಅಮ್ಮ ಮಗಳ ಜಗಳ ತೋರಿಸ್ತೀನಿ ನೋಡ್ರಿ ನಾನು. ಬಯ್ಯವ ಏನ್ ಬೈತಾರ ನೀನು ಅವಳಿಗೆ? ಹಾಲು ನಾನು 7ವರೆಗೂ ಮಗಿಗೆ ಕೊಡಲ್ಲ, ಮಗನ ಕೇರ್ ಮಾಡಲ್ಲ, ಡೋರ ಹೆಂಗ್ ಬೇಕಂಗ್ ಹಾಕ್ಬಿದ್ಲು, ಕಾಲ್ ಸಿಗಾಕೋತು. ಬೈಬಾರ್ದು. ಏನವ ಬೈಬಾರ್ದಾ? ಬೈಬೇಕು. ಲಗ್ಡಿ ಇದೆ ಅವಳಿಗೆ. ಲಗ್ಡಿ ಅದೇನದು ಚಾಂಡಾಳಿ 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 ಅಂತ ಬೈಬಾರ್ದಾ? ಸಿರಿ ಮಗಿನ ಕಾಲ್ ತಗ್ಲಾಕ್ಬಿಡ್ಲು ಗೈಸ್ ಡೋರ್ಗೆ. ಯಾರವ ಮಾಡಿದ್ದು? ಆಂಜನೇಯ. ಅಮ್ಮ ಹೆಂಗ್ ಮಾಡಿದ್ಲು? ಅಮ್ಮ ಗೊತ್ತಿಲ್ಲ, ನೀನ್ ತೋರ್ಸ್ಬೇಡ. ಒಟ್ನಲ್ಲಿ ಇನ್ನೂ 1 hour ನಿದ್ದೆ ಮಾಡ್ತೀವಿ ಅಂತ ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ. ಯಾರು ಮಾಡ್ತಾ ಇಲ್ಲ. ಯಾವ ನಿದ್ದೆ ಮಾಡಿರಿ? ನೈಟೇ ಜರ್ನಿ ಮಾಡ್ಕೊಂಡು 4 hour ನಿದ್ದೆಗೆ ಬರ್ಕೊಳ್ಬಿಟ್ಟು ಹೋಗೋರಿ. ಹೋಗ್ಬಿಟ್ಟಲ್ಲ ರೂಮ್ ಮಾಡ್ಬಿಟ್ಟು 1 hour ಮನೆ 6 ಗಂಟೆಗೆ ಹೋಯ್ತೀವಿ ಅಂತ ರಕ್ಷಿ ಇದ್ ನೋಡ್ಕೊಂಡು ಹೋದ್ಮೇಲೆ ರೂಮ್ ಮಾಡ್ಬಿಟ್ಟು ಮನಿಕೊಳ್ಳಲ್ರ. ಮನಿಕೊಳ್ಳಕ್ಕೆ ರಾಮನಗರದ ರಾತ್ರಿ ಮನಿಕೋತಿರೋ? ಬೆಳಗ್ಗೆ ಗಂಟೆ ರಾತ್ರಿ. ನಾಳೆ ರಾತ್ರಿ. ನಾಳೆ ರಾತ್ರಿ ಅಲ್ಲ, ಇವತ್ತು ರಾತ್ರಿ. ಇವತ್ತು ರಾತ್ರಿ ಮಲಿಕೊಂಡ್ರು ಓಕೆ. ನಾನು 5:50 ಮೋಡಗಳು ಸರಿದಿದೆ, ನಮ್ಮ ಕಣ್ಣುಗಳು ತೆರೆದಿದೆ. ತೆರಳಿಲ್ಲ, ಇವಳು ಕಣ್ಣೆಲ್ಲ ತಾನೇ ತೆರೆಯಲು ಅಲ್ವಾ? ಅದು ನಿಜನೇ, ನಿದ್ದೆನೇ ಇಲ್ಲ. ಈ ವೈಕ್ಲು ನಮ್ಮ ಹಿಂದೆ ಇರೋರು ಲೋ ಪಾವ್ ಅಂತೆಲ್ಲ ಎದೊಳಿಸ್ಬಿಟ್ರು ನಮ್ಮನ್ನ. ಕುಳವ ಇವ್ರು ಹೆಂಗೆ ಎದೊಳ್ಸರಿ ನೀವು ಹುಡುಗರು? ಇವರೆಲ್ಲ ಏನಲ್ಲ ನೀವು ಎದಲ್ರ ಟೀ ಕುಡಿಯೋಣ ಅಂದ್ರು ನಮ್ಗೆ ಎಚ್ಚರ ಆಗೋಯ್ತು. ಇಲ್ಲ, ಈಗ ಇನ್ನು 10 ನಿಮಿಷ ಐತೆ, ಹೊರಡ್ಬೇಕು. ಲೆಟ್ಸ್ ಗೋ ಬಾಯ್ಸ್. ಅತ್ತಿಂದ ಕಾರ್ ಬತ್ತ ನೋಡ್ಕೊಂಡು ನೋಡಿ. ತಿಂದೆ ಕಾರ್ ಬರ್ತಾ ಇಲ್ಲ, ಹೋಯ್ತಾ ಇದೆ. ತಿರ್ಗದು ಬಿಡವ, ತಿರುಗ್ತದ ಕಣ. ಈ ಸೈಡ್ ನೋಡುವಂತ ಹೊಂಟೋಯ್ತು. ಅಲ್ಲಿದ್ದ ಜನ ಎಲ್ಲ ನೋಡ ಅಂತ ಅನ್ಸುತ್ತದೆ. ನೋಡಲಿ ಬೆಟ್ಟನ ನಡ್ಕೊಂಡು ಹೋಗಿದ್ದೆ ನಾವು ಗಾಳಿ. ನಾನು ಹೋಯ್ತಾ ಇದ್ದೀನಿ ಇವಾಗ. ನೋಡ್ಕೊಂಡು ನೋಡಿ. ಎಷ್ಟೆಷ್ಟು ಮತ್ತೆ ಇನ್ನೇನ್ ಮಾಡ್ತಾರೆ, ಕಾರ್ ನಂಬರ್ ಎಲ್ಲ ಬರ್ಕೊಂಡು ಮ್ಯಾಕ್ ಕಳಿಸ್ತಾರೆ. ನೋಡ್ಕೋಬೇಕು ತಾನೆ ಅವರು. ಮೇಲೆ ಏನಾರ ಅಲ್ಲ 7 ಟಿಕೆಟ್ ಅಲ್ಲಿ ಇಲ್ವಾ ಎಲ್ಲ? ಬಗಡೆ ನೋಡಿ ಮೋಡ. ವಾವ್, ಸರ್ವಿ ಹೆಂಗೆ ಜಾಗ? ಆಮೇಲೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ, ಕೋಲ್ಡ್ ಆಗಿದೆ ವೆದರ್. ಸೈಕಾಗೈತೆ ಜಾಗ, ಸಿಕ್ಕಾಪಟ್ಟೆ ಕೋಲ್ಡ್ ಐತೆ. ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಫಾಗ್ ಹೋಗ್ತಾ ಇರೋದು. ಚೆನ್ನಾಗಿದೆ. ಅಯ್ಯ ಗಾಡಿ ಅವಸ್ಥೆ ತುಂಬ ಕಿಟ್ಟೋಗಿದೆ. ಮಗು ಈಗೆದ್ದು ಬರ್ತಿದೆ. ಯಾರೋ ನಾನು ಇದನ್ನೆಲ್ಲ ನಮ್ಮೂರಲ್ಲಿ ನೋಡ್ಬಿಟ್ಬಿಟ್ಟಿದ್ದೀನಿ ಅಂದ್ರೆ ಹೆಂಗಸ್ತಾ ಇದೆ? ಆದ್ರೂ ಚೆನ್ನಾಗದೆ ನೋಡಕ್ಕೆ, ಬ್ಯೂಟಿಫುಲ್ ಆಗೈತೆ, ಸಖತ್ತಾಗದೆ. ಚಳಿ ನಡುಕ್ತಾ ಇದೆಯಾ? ಚಳಿ ಆಯ್ತಾ ಅದೇ ಸ್ವಲ್ಪ ಸ್ವಲ್ಪ. ಅಯ್ಯೋ ಮಗಿನ ಕೈ ಅಂತೆ ನೋಡಿ, ತಣ್ಣಗಾಗೋಗದಂತೆ. ಏನಾಗದವ? ಚೆನ್ನಾಗೈತೆ, ಬಟ್ ಫೋನ್ ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಫಾಗು ಸಿಕ್ಕಾಪಟ್ಟೆ ಫಾಗ್ ಇದೆ. ಅಮ್ಮ ನಡುಕ್ತವ್ರೆ. ಫಸ್ಟ್ ಟ್ರಿಪ್ 7 ಜೊತೆ ನಂದು. ಚಳಿ ಏ ಬಮ್ಮ. ಸಿರಿ 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 ಏ
ಬನ್ನಿ ಮೇಲೆ ಹೋಗೋಣ. ಕುಡಿತೀವೇನೋ ಕುಡಿಯಲ್ಲ ತೋರ್ಸು ನಮ್ಮ ಕೈಲಿ ಬಜ್ಜಿ ಸುಡಕೋ ಕೈನೇ ಬಜ್ಜಿ ಮಾಡ್ಕೊಂಬಿಟ್ಟವ್ರೆ. ಟಿಕ್ಕೆ ಅಯ್ಯೋ ರಿಮೋಟ್ ಅವ್ರ ಕಾಯ್ತಾ ಇಲ್ಲ. ಹೆಂಗಿದೆ ಈಗ ಚಳಿ ಚಳಿ ಆಗ್ತೈತೆ. ನಮ್ಮಮ್ಮ ಜಾಸ್ತಿ ಶೆಕೆ ಅಂದ್ರೆ ನಾನೇ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ದೀನಿ. ನಮ್ಮಮ್ಮ ಏನಂದೇನು ಗೊತ್ತಾ ಗಾಯ್ಸ್, ನಾವು ಇಲ್ಲಿ ಹೇಳ್ರಿ ಮುಳ್ಳಂಗಿರಿ ಹಿಂಗಿರುತ್ತೆ ಅಂತ. ನಾನ್ ನೋಡ್ದೆ ಇರೋದ ನಮ್ಮೂರಲ್ಲಿ ಎಂತೆಂತದ ನೋಡಿದೀನಿ ಅಂದ್ರು. ನಮ್ಮೂರಲ್ಲಿ ಕೋಟೆ ಬೆಟ್ಟ ನೋಡಿದ್ದೀನಿ ಹಿಂಗೆ ಇರೋದಂತೂ. ನಿಮ್ಮೂರ್ ಕೋಟೆ ಬೆಟ್ಟ ಹಿಂಗೈತಿನವ? ನಿಮ್ಮೂರ್ ಕೋಟೆ ಬೆಟ್ಟ ಅಲ್ಲಿ ಇಲ್ವಾ? ಚೆನ್ನಾಗೈತೆ ಜಾಗ, ಫುಲ್ಲು ಕೋಲ್ಡ್ ಆಗೈತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಬ್ರೀಸ್ ಇರ್ಲಿಲ್ಲ, ಇಷ್ಟು ಫಾಗ್ ಇರ್ಲಿಲ್ಲ, ಮೀಡಿಯಂ ಆಗಿತ್ತು. ಅಂದ್ರೆ ವಿಡಿಯೋದಲ್ಲಿ ಕಾಣಲ್ಲ. ಹೌದು, ವಿಡಿಯೋದಲ್ಲಿ ಕಾಣಲ್ಲ, ನಮ್ಮ ಕಣ್ ಮುಂದೆ ಈಗ ಸಿಕ್ಕಾಪಟ್ಟೆ ಫಾಗ್ ಐತೆ. ಅಲ್ಲಿ ಚಪ್ಪಿ ಹಾಕಿಲ್ವ ಅವಳಿಗೆ? ಚಳಿ ಚಳಿ ಸರಿ. ವ್ಯೂ ನೋಡ್ರಿ ಹೆಂಗೈತೆ ಈಗ. ಬಾ ಬಾ ಬಾ, ಇಷ್ಟು ಬಂದಿದ್ಯಾ ಆಗಲ್ಲ ಅನ್ಬಾರ್ದು. ನೋಡ್ರಿ ನಿಮ್ಮಲ್ಲಿ ನಿಂತವ್ರು ಇದೆ, ಯಾರು ಕರ್ಕೊ ಬರ್ಬೇಡ್ರಿ. ಅವ್ರ ಅರ್ಧಕ್ಕೆ ಹೋಗೋದಲ್ದೆ ನಮ್ಮ ಅರ್ಧಕ್ಕೆ ಕರೀತಾರೆ ವಾಪಸ್ಸು. ಹಾಯ್ ಹಾಯ್ ಪಪ್ಪಿ ಕೊಡಂಗೆ ಕುಳ್ಳವ ಹೆಂಗಿತ್ತು? ಸೂಪರ್ ಆಗಿತ್ತು. ಬರಲ್ಲ ಬರಲ್ಲ ಅಂತಿದ್ರಿ, ಸಖತ್ತಾಗಿತ್ತು. ಒಳ್ಳೆ ಪ್ಲೇಸ್ ನೋಡ್ದು, ಒಳ್ಳೆ ಟ್ರಿಪ್ ಮಾಡ್ದು. ನಾವು ಬಂದಾಗ ಸೂಪರ್ ಸೂಪರ್ ಆಗಿತ್ತಾ? ಒಳ್ಳೆ ಟ್ರಿಪ್. ನಾವು ಬಂದಾಗ ಫುಲ್ಲು ಕವರ್ ಆಗಿತ್ತು ಫಾಗು. ನಾವು ಹೋಗೋ ಅಷ್ಟರಲ್ಲಿ ಅದು ಹೋಗ್ಬಿಟ್ಟಿದೆ. ಸೊ ಇವರೆಲ್ಲ ಬರಲ್ಲ ಬರಲ್ಲ ಅಂತಿದ್ರಪ್ಪ, ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿರೋದು. ಹೆಂಗಿತ್ತು? ನನ್ನ ಜಾಕೆಟ್ ಇಸ್ಕೊಂಡ್ಬಿಟ್ರು, ಚಳಿ ತಡೆಯಲ್ಲ ಅವ್ರದ್ದೆ. ಹೆಂಗಿತ್ತು? ಚಳಿ ಹೊಂಟೋಯ್ತು. ಹೆಂಗೈತೆ ಫೀಲಿಂಗ್? ಹೆಂಗೈತೆ ಸರ್? ಹೆಂಗಿತ್ತಮ್ಮ ಫೀಲಿಂಗು? ಸೂಪರ್. ಅಲ್ಲಿ ಚಿಕ್ಕ ಮಗಳು ಅಲ್ಲಿ ಹೋಗ್ತಾ ಇದ್ದಾಳೆ ಅವ್ರ ಅಪ್ಪನ ಜೊತೆ. ಸೊ ಈಗ ಟೈಮ್ 7:15. ಇಲ್ಲಿ ತುಂಬ ನಾನು ಬರೀ ಟೈಮ್ಗಳು ಹೇಳ್ಬಿಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಹೋಗಿ ಟಿಫನ್ ಮಾಡಿ, ರೂಮ್ ಮಾಡಿ, ಮಲ್ಕೊಂಡು ರೆಸ್ಟ್ ಮಾಡಿ, ನೈಟೆಲ್ಲ ಗಾಡಿ ಓಡಿಸಿದ್ದೀನಿ. ಸೊ ಫೋಟೋಸ್ ಆ ಥರ ತಕ್ಕೊಡ್ಬೇಕಂತ ಅವಳಿಗೆ ಎಷ್ಟು ತಕ್ಕೊಟ್ರು ಒಂದಕ್ಕೂ ಸಮಾಧಾನ ಇಲ್ಲ. ನಂದು ಮಾತ್ರ ಒಂದು ತೆಗ್ದಿಲ್ಲ, ನಂದೆಲ್ಲ ಹಿಂಗೆಂದ್ರದ ತೆಗ್ದುಬಿಟ್ಟವಳೆ, ಹಂಗೆಲ್ಲ ತೆಗ್ದುಬಿಟ್ಟವಳು ನಂದು. ಸೊ ಬನ್ನಿ ಹೋಗೋಣ, ಟಿಫನ್ ಮಾಡಿ ಸಿಗೋಣ. ಬೈಲಿ ಸರಿ ತಗೋ, ಇಲ್ಲಿ ಚಾಕಿ. Hi babes. How are you? How are you? The next day. ನಡಿ ಹೋಗೋಣ ದೇವಸ್ಥಾನ, ಟೈಮ್ ಆಯ್ತು. ನಡಿ, ನಾಚಿಕೆ ಆಗೋಯ್ತು ಪಾಪಗೆ. ಬಾಯ್ ಬಾಯ್, ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡು, ನಡೀರಿ, ನಮಗೆ ಸೀರೆ ಬೇಡ, ನಾವೇ ಹೋಗೋಣ. ನೀವು ಬೇಡ, ನಾವು ಹೋಗ್ತೀವಿ. ಬಾಯ್. ಬಾ ಬೇಗ ಎದೊಳು, ರೆಡಿ ಹಾಕು. ಯಾವಾಗ ರೆಡಿ ಐತಿಯಾ? ಬಾಯ್. ಬಾಯ್. ಸೊ ನಿನ್ನೆ ಮುಳ್ಳಯ್ಯನಗಿರಿಯಿಂದ ಬಂದು ಡೈರೆಕ್ಟ್ ನಾವೆಲ್ಲೂ ಸ್ಟೇ ಆಗಿಲ್ಲ, ಶೃಂಗೇರಿಗೆ ಬಂದ್ಬಿಟ್ಟು ಟಿಫನ್ ಮಾಡಿಕೊಂಡು. ಶೃಂಗೇರಿಗೆ ಬಂದಾಗ ಆಲ್ಮೋಸ್ಟ್ 4 ಗಂಟೆ ಆಗಿತ್ತು. ಎಷ್ಟು ಟಯರ್ಡ್ ಆಗಿತ್ತು ಅಂದರೆ ನೈಟ್ ನಿದ್ದೆ ಮಾಡಿರಲಿಲ್ಲ. 500 ಕಿಲೋಮೀಟರ್ ಕಾರ್ ಓಡಿಸ್ಕೊಂಡು ಬಂದು ಮಲ್ಕೊಂಬಿಟ್ವಿ. ಇವರಂತೂ ಕಾರಲ್ಲಿ ಗೊರಕೆ ಹೊಡೆದ್ರು. ಏನು ಅನ್ಕಾಣಿಸ್ತಾ ಇದೆಯಾ? ಥರ ಅಲ್ಲ, ಗೊಗಯ್ಯನೇ.
ಸೊ ಅವ್ರಿಗೆಲ್ಲ ವಾಮಿಟ್ ಮಾಡಿಕೊಂಡು ಶೃಂಗೇರಿಗೆ ಬರೋಕ್ಕೆ 3 ಅವರ್ ದಿನ ಇವ್ರು 6 ಅವರ್ ಮಾಡ್ತಾರೆ. ಅರ್ಧ ಗಂಟೆಗೂ ಅರ್ಧ ಕಿಲೋಮೀಟ್ರಿಗೂ ನಿಲ್ಲಿಸಿ ವಾಂತಿ ಮಾಡಬೇಕು ಅಂತ ಇವ್ರ ಮೊಮ್ಮಗಳೆಲ್ಲ ಸೇರಿಕೊಂಡು ಸೊ ಬಂದು ನೆನ್ನೆ 3 ಗಂಟೆಗೆ ಮಲಗಿದ್ದು ಶಕೆಗೆ. ಸೊ 3 ಗಂಟೆಗೆ ಬಂದು ನಾನು 3 ಗಂಟೆಗೆ ಮಲಗಿರೋದಕ್ಕೆ ಎದ್ದಿರೋದು ಇವತ್ತು ಬೆಳಗ್ಗೆ 5:30 ಎದ್ದು 8 ಗಂಟೆ ಆಗೈತೆ ಅಂತ ನಾನು ಫೋನ್ ನೋಡಿದ್ರೆ ನೆಕ್ಸ್ಟ್ ದಿವಸ 28ನೇ ತಾರೀಕು ಡೇಟ್ 28 ಆಗ್ಬಿಟ್ಟಿದೆ, ನೆಕ್ಸ್ಟ್ ದಿವಸ ಆಗ್ಬಿಟ್ಟಿದೆ. ಸೊ ಎದ್ದು ಬೆಳಗ್ಗೆ ಸ್ನಾನ ಮಾಡಿ ಈಗ ದರ್ಶನಕ್ಕೆ ಹೋಗಬೇಕು ಶೃಂಗೇರಿ ಶಾರದಾಂಬೆಗೆ. ನಮ್ಮ ಅಕ್ಕ ಮತ್ತು ಭಾವ ಹೋಗಿದ್ದಾರೆ ಟಿಕೆಟ್, ಚಿಕ್ಕಪ್ಪ ಭಾವ ಅಂತ ಇದ್ದೀನಿ, ನಮ್ಮ ಅಕ್ಕ ಮತ್ತು ಚಿಕ್ಕಪ್ಪ ಹೋಗಿದ್ದಾರೆ ಟಿಕೆಟ್ ತರೋಕ್ಕೆ. ಸೊ ಬಂದಿದ ತಕ್ಷಣ ಇವ್ರನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರಬೇಕು, ಅವ್ರಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇರಬೇಕು. ಬನ್ನಿ ಹೋಗೋಣ. ರೆಡಿ ಆಗ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಮ್ಮ ಅಕ್ಕ ಸಿಕ್ಕಾಪಟ್ಟೆ ಕ್ಯೂ ಇದೆ ಅಂತ ಅಕ್ಷರಾಭ್ಯಾಸಕ್ಕೆ ಎಲ್ಲ ಲೈನಲ್ಲಿ ನಿಂತಿದ್ದಾರೆ. ಸೊ ನೋಡೋಣ. ಏನು ಮಾಡಿದೆ ಪೂಜೆಲಿ? ಏನು ಮಾಡಿದೆ ಪೂಜೆಲಿ? ಬರ್ದ? ಏನು ಬರ್ದೆ? ಬರ್ದಂತೆ. ಫೈನಲಿ ಪೂಜೆ ಆಯಿತು. ಚಿಕ್ಕವಳು ಅಂತ ಏನು ಬರೀಲಿಲ್ಲ, ಬರೀ ಎತ್ಕೊಂಡೇ ಕುತ್ಕೊಂಡ್ಬಿಡಿಲ್ಲ. ನಮ್ಮ ಸಾರಿ ಎಲ್ಲ ಬರಲ್ಲಪ್ಪ, ಗುಡ್ಗರು. ಇವಳೇ ಸರಿ ಇಲ್ಲ, ಬರೆಸಿಲ್ಲ ಅವ್ರ ಅಮ್ಮ ಅವಳಿಗೆ. ಹರ್ಷಿತಾ ನೀನೇ ಬರ್ಸಿಲ್ಲ ಅವಳಿಗೆ ಸಿರಿಗೆ. ಬರ್ಸಿತ್ತು ಇಷ್ಟ ಆಯ್ತು, ಅವ್ರು ಎಲ್ಲ ನೀಟಾಗಿ ಬರ್ದು ನೀಟಾಗಿ ಗುಡ್ ಗರ್ಲ್, ಚಾರ್ವಿ ಇಸ್ ಅ ಗುಡ್. ನೀಟಾಗಿ ನೋಡಿ, ನೀರೊಳಗೆ ಎಷ್ಟೊಂದು ಐತೆ. ಅವಳಿಗಿಂತ ಇವಳೇ ಖುಷಿ ಆಗ್ಬಿಟ್ಟು ಅಲ್ವಾ? ಸಕ್ಕ ದೊಡ್ಡದಿದೆ, ಏನು ಒಳ್ಳೆ ದೊಡ್ಡದು. ದಪ್ಪ ಐತೆ. ಎಷ್ಟು ದಪ್ಪ? ಇಷ್ಟು ದಪ್ಪ ಐತಲ್ಲ, ಇದು ನಮ್ಮ ಕಡೆ ಹಿಡಿದು ಬಿಟ್ಟತ್ತಾಗೆ ಸಾರು ಮಾಡಿದ್ರು. ಹಾಯ್ ಫ್ರೆಂಡ್ಸ್, ಈಗ ರೂಮ್ ಚೆಕ್ಔಟ್ ಮಾಡಿದ್ದೀವಿ. ಚೆಕ್ಔಟ್ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡೋಣ ಅಂತ ಹೊರಟಿದ್ದು. ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣ್ತು. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗ್ಬಿಟ್ಟು ಒಂದು ಫೋಟೋ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಗಾಡಿಯಲ್ಲಿ ಪಾರ್ಕ್ ಮಾಡಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಹೋಗ್ತಿದ್ದೀವಿ. ನಮ್ಮ ಮನೆಯವ್ರು ಬರಲ್ಲ ಅಂತ ಕಾರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಬಿಸಿಲು ಬರಲ್ಲ ಅಂತ. ಬನ್ನಿ ಅಂತ ಎಷ್ಟು ಫೋರ್ಸ್ ಮಾಡಿದ್ರು ಬರಲಿಲ್ಲ. ಸೊ ನಾವು ಹೋಗ್ತಾ ಇದ್ದೀವಿ. ಬನ್ನಿ. ಅವ್ರು ಬರಲ್ಲ ಅಂತ ಅಲ್ಲಿ ಬಂದರು, ಸೇರ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇದ್ದೀವಿ. ನಾನು ನಮ್ಮ ಎಲ್ಲ ಗ್ಲಾಸ್ ಹಾಕೊಂಡ್ಬಿಟ್ಟಿದ್ದೀವಿ. ನಾನು ಸಿರಿ ಇದರಲ್ಲಿ ಸುಮ್ಮನೆ ಹೇಳ್ಬಿಟ್ಟು ನಾವೆಲ್ಲ ಅಂತ ಕೂಲಿಂಗ್ ಗ್ಲಾಸ್ ಅವ್ರದ್ದು ಕಾರಲ್ಲಿ ಇವಳು ಹಾಕೊಂಡ್ಬಂದಿದ್ರು ನೋಡಿ, ಚಾರ್ವಿ, ಅವ್ರ ಅಜ್ಜಿ, ಅವ್ರ ಮಗಳು, ನಾನು. ಈಗ ಹೋಗಿ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಒಂದು 2 ಫೋಟೋಸ್ ತಗೊಡ್ಬೇಕು ನಮ್ಮ ಅಕ್ಕಂದು. ಇಷ್ಟೇ. ಈಗ ಬಗ್ಗಲಾದ್ರೂ ನಮ್ಮ ಅಕ್ಕವ್ರು ಹೋಗ್ತಾ ಇದ್ದಾರೆ. ಈಗ ಅಲ್ಲೋದ್ಮೇಲೆ ಒಂದು 2 ಮಾತುಗಳು ಹೇಳ್ತಾಳೆ. ಹೋಗುವ ಬನ್ನಿ. ಇವಳು ವಿಡಿಯೋ ತೆಗ್ಸೋಕ್ಕೋಸ್ಕರ ನನ್ನ ಕಾರ್ನ ಒಂದು ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟರ್ ದೂರ ನಿಲ್ಸಿಸ್ಬಿಟ್ಟು ಕರ್ಕ ಬಂದವಳೆ. ಈ ಬಿಸಿಲಲ್ಲಿ ಎಂಜಾಯ್ ಮಾಡ್ತಾರಾ? ಬೀಚು ಇದು, ಬೀಚ್ ಅಲ್ಲ ಬ್ರಿಡ್ಜು. ಬೀಚ್ ಕರ್ಕೊಂಡು ಹೋಗ್ತೀವಿ ಬಾ. ಇದು ಬ್ರಿಡ್ಜ್. ಇನ್ನು ಪೋಸ್ಟ್ ಕೊಡೋದು ಹೆಂಗೆ ಕೊಡ್ತೀಯಾ ವಿಡಿಯೋ? ಮುಸ್ತಫಾ ನನಗೂ ಅದೇ ತರ ಆಸೆ ಪಾಸೆ ಮಾಡ್ತಾರಂತೆ. ಇದಾಗೋಯ್ತು ನೋಡು. ಇರು ಇಲ್ಲೇ ಆ ವಿಡಿಯೋ ಆಯ್ತೈತ್ ಬಿಡೆ. ಅಲ್ಲಿ ಹೇಳು, ಆಯ್ತು ನೋಡೋಣ. ಇದು ಚಿಕ್ಕವಳಿದ್ದಾಗ ನಾನು ಯಾವಾಗಲೂ ಕುರ್ಕುರೆ ಕೊಡಿ ಅಂತ ತಗೊಂಡೋಗಿ ಯಾವಾಗಲೂ ಕುರ್ಕುರೆ ತಿಂತಿದ್ದೆ. ಒಂದಿನ ಯಾರು ಅಂತ ಗೊತ್ತಿಲ್ಲ, ಯಾರು ಒಬ್ರು ಹೋಗಿ ಕುರ್ಕುರೆ ತಗೋಬಾ ಅಂತಂದ್ರು. ಕುರ್ಕುರೆನೇ ಬೇಕಾ ಅಂತ ಕೇಳಿದೆ, ಕುರ್ಕುರೆನೇ ತಗೋಬಾ ಅಂತಂದ್ರು. ನಾನು ಹೋಗಿ ಕುರ್ಕುರೆ ಕೊಡಿ ಅಂತಂದ್ರೆ ಅವ್ರು ಕುರ್ಕುರೆ ಕೊಟ್ರು. ಇದೆಲ್ಲ ಕುರ್ಕುರೆ ಕೊಡಿ ಅಂತಂದ್ರೆ ನೋಡಿಲಿ ಇದೇ ಕುರ್ಕುರೆ ಅಂತಂದ್ರು. ಅವತ್ತೇ ನಾನು ಕರೆಕ್ಟಾಗಿ ಅದ್ರ ಲೇಬಲ್ ಓದಿದ್ದು. ಇದೇನಾ ಕುರ್ಕುರೆ? ಸೋಪ್ ಕೊಡಿ ಅಂದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಬದಲು ಅದು ವಿಮ್ ಸೋಪ್ ತಂದ್ಬಿಟ್ಟಿರೋಳು. ಇವಳು ಎಂತ ಅಮ್ಮ ಅಂದ್ರೆ ಮಗಳು ನಂಗೆ ರೋಡಲ್ಲಿ ಬಿಟ್ಬಿಟ್ಟು ಬರ್ತಾ ಅವಳು ನೋಡ್ರಿ ನಮ್ಮ ಅಕ್ಕ. ಅದನ್ನು ಬೈಸ್ತಕ್ಕ ನನಗೆ ಬೈತಾ ಇರ್ತಾನೆ ವಿಡಿಯೋ ನೋಡಿದ್ರೆ. ಬೈರಿ. ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಬಿಟ್ಟವ್ರು, ಅದೊಂದು ದೊಡ್ಡ ತಪ್ಪಾಗ್ಬಿಟ್ಟಿದ್ ಲೈಫಲ್ಲಿ. ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಬಿಟ್ಟವ್ರು ಅಷ್ಟೇ, ಇನ್ನೇನಿಲ್ಲ. ವಯಸ್ಸಲ್ಲಿ ಮದುವೆ ಮಾಡಿದ್ರೆ ಹಿಂಗೆ ಆಗೋದು. ಅದಕ್ಕೆ ಯಾರು ಮದುವೆ ಆಯ್ತವ್ರು ಇದ್ರೆ ಎಲ್ಲರೂ ಹಿಂಗೆ ಆಗಲ್ಲ. ನಾನು ತುಟಿ ಉತ್ಕೊಬಿಡ್ತಾ ಆಗ್ಲೇ. ತುಟಿ ಉತ್ಕೋತಾ ನಂದು ಐಸ್ ಕ್ರೀಮ್ ತಿಂದು ತುಟಿ ಉತ್ಕೊಳುತ್ತೆ ನನಗೆ. ನನ್ನ
ನನ್ನ ತಂಗಿ ಬರ್ಬೇಕಾದ್ರೆ ಹೇಳ್ತಾ ಇದ್ದಲ್ಲ ನಾವು ಬಿಟ್ಟು ಬಂದಿರ್ತೀವಿ ಅಂತ. ಸೊ ಅವ್ರಿಗೋಸ್ಕರ ಇದೊಂದು ಬ್ಯಾಗ್ ತಗೋತಾ ಇದ್ದೀನಿ. ಈ ಸೆಲೆಕ್ಷನ್ ನಮ್ಮ ಅಕ್ಕಂದೆ. ಏನು ಚೆನ್ನಾಗಿಲ್ಲ ಅಂದರೆ ಅವಳನ್ನೇ ಕೇಳ್ಬೇಕವನ. ಚೆನ್ನಾಗಿಲ್ಲ ಅಂದರೆ ಅವಳನ್ನೇ ಕೇಳ್ಬೇಕು, ನನ್ನೇನೋ ಕೇಳೋಂಗಿಲ್ಲ. ಹ್ಯಾಂಗಿಂಗ್ ಬ್ರಿಡ್ಜ್ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬಂದಿದ್ದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊರನಾಡಿಗೆ. ಮಳೆ ಬರ್ತಿದ್ದು, ಸೊ ಲಾಕಿಗೆ ಏನು ಮಾಡಲಿಲ್ಲ. ಕಾರ್ ಓಡಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಈ ಘಾಟ್ ಸೆಕ್ಷನಲ್ಲಿ. ಸೊ ವ್ಯೂ ಈ ಥರ ಇದೆ ಸದ್ಯಕ್ಕೆ ಮಳೆ ಬಂದಿರೋ ಕಾರಣದಿಂದ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.